ರೋಚಕ ಘಟ್ಟಕ್ಕೆ ತಲುಪಿದೆ ಕಾಂಗ್ರೆಸ್ ಪಟ್ಟದ ಆಟ. ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಫೈನಲ್ ಆಟ ನಡೀತಾ ಇದೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಚರ್ಚೆ. ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೀತಾ ಇದೆ. ದೆಹಲಿಯ 10 ಜನಪತ್ ನಲ್ಲಿರುವಂತಹ ಸೋನಿಯಾ ಗಾಂಧಿಯವರ ನಿವಾಸ. ಇಲ್ಲೀಗ ಮಹತ್ವದ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ತಡರಾತ್ರಿ ಖರ್ಗೆ ಹಾಗೆ ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ನಾಯಕತ್ವ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆ ಬ್ರದರ್ಸ್. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಬ್ರದರ್ಸ್ ನಡೆ. ನೋಡಿ, ಹಿಂದೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ನಾಯಕತ್ವದ ಫೈನಲ್ ವಿಚಾರಗಳು ಹೊರಬರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಆ ಬೆಳವಣಿಗೆಗಳು ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅವರು ಹೋಗೋಕ್ಕೂ ಮುಂಚೆ ಆಡಿದಂತಹ ಮಾತುಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೀವು ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ TV9 ನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತಹ ಸಂದರ್ಭ, ರಾಹುಲ್ ಗಾಂಧಿ ಅವರ ಭೇಟಿಯಾಗಿದ್ದಾರೆ ಎನ್ನುವಂತಹ ವಿಚಾರ, ಒಂದಷ್ಟು ಹೊತ್ತು ಮಾತುಕತೆ ನಡೆದಿದೆ. ಈಗ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋದು. ಹಾಗಾದ್ರೆ ಚರ್ಚೆಯಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಅದಕ್ಕೆ ರಾಹುಲ್ ಗಾಂಧಿ ಏನಂದ್ರು, ಸೋನಿಯಾ ಗಾಂಧಿ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರ, ಫೈನಲ್ ಆಗಿ ಒಂದು ಡಿಸಿಷನ್ ಹೊರಬರುತ್ತಾ, ಹೀಗೆ ಬಹಳ ಕುತೂಹಲ ಕೆರಳಿರುವಂಥದ್ದು. ರಾಜ್ಯದಲ್ಲೂ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಲೇ ಇದ್ದೀವಿ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಹೇಳಿಕೆ. ಈಗ ಒಂದಷ್ಟು ಶಾಸಕರು ವಿದೇಶ ಪ್ರವಾಸ, ಅದರ ಬಗ್ಗೆ ಪ್ಲಾನ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ಆಗಿದೆ. ಹಾಗಾದ್ರೆ ಫೈನಲ್ ಡಿಸಿಷನ್ ಏನು? ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ? ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಅಲ್ಲೂ ಸುಮಾರು ಹೊತ್ತುಗಳ ಕಾಲ ಮಾತುಕತೆ ಆಯಿತು. ಅದಾದ ನಂತರದಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮಾತುಕತೆ ನಡೆಸಿ ವಾಪಸ್ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇದು ನೇರ ದೃಶ್ಯಗಳು. ದೆಹಲಿಯ ಜನಪತ್ ನಿವಾಸ, ಸೋನಿಯಾ ಗಾಂಧಿ ಅವರ ನಿವಾಸ. ಅಲ್ಲಿ ಡಿಕೆ ಶಿವಕುಮಾರ್ ಅವರು. ಈ ಒಂದು ಭೇಟಿಗೆ ಡಿಕೆ ಸುರೇಶ್ ಅವರು ಹೋದಂತೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವರೆಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾರಾ ಡಿಕೆ ಶಿವಕುಮಾರ್? ಸರ್ ಈ ಕಡೆಗೆ ಬಂದ್ಬಿಡಿ. ಹೊರಗಡೆ ಬರ್ಲಪ್ಪ, ಇಟ್ಕೊಳಕ್ಕಾಗಲ್ಲ. ಹೊರಗಡೆ ಬಂದ್ಬಿಡಿ ಸರ್, ಇಟ್ಕೊಳಕ್ಕಾಗಲ್ಲ. ಶಿವಕುಮಾರ್ ಸರ್ ಆಮೇಲೆ ಮಾತಾಡ್ತೀನಿ ಬಿಡಿ. ನಿಮ್ಗೆ ಕನ್ನಡದವ್ರಿಗೆ ಆಮೇಲೆ ಸರ್ ಈಗ ಲೈವ್ ಪಂಚ್ ಆಗಿದೆ, ಬನ್ನಿ ಸರ್. ಲೈವ್ ಪಂಚ್ ಆಗಿದೆ ಸರ್. We have discussed this strategy for Assam because Assam is very important for us. There will be a big change in Assam. People of Assam wanted a change. They wanted a new government with a new leadership. And we are confident that the people will definitely vote in favor of the Congress party, because the Congress party has protected the national interests, and we have started our electoral process. Sir, Kannadalli. ಈ ಕಡೆ ಬರಲಿ ಗುರು. आसाम के मामले में चर्चा हुई और आसाम की जनता है वो परिवर्तन चाहती है, और आसाम में जिस प्रकार से हेमंता विश्व शर्मा की सरकार में बैठे हुए लोग जिस प्रकार से आसाम को लूट रहे हैं, वो आसाम की जनता को बर्दाश्त नहीं है, और आसाम परिवर्तन होने जा रहा है और वहाँ कांग्रेस के लोग की सरकार बनी है. इस मामले में चर्चा हुई. थैंक यू. बरली बात
पीछे जो सर ಓಕೆ ಸರ್ ಸರಿ ಸರ್ ಈಗ ನಾವು ಅಸ್ಸಾಂ ಎಲೆಕ್ಷನ್ನು ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕೋ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಸರ್ ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳೋಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ. ನಾವು ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಶಾಸಕರು ವಿದೇಶ ಪ್ರವಾಸ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತು ಈಗ ಇನ್ನಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಯಾಕೆಂದ್ರೆ ಏನ್ ಮಾತನಾಡಿದ್ವಿ ಅದನ್ನ ನಾನು ಡಿಸ್ಕ್ಲೋಸ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅಸ್ಸಾಂ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಹೈಕಮಾಂಡ್ ಜೊತೆ ಸಭೆ ಬಳಿಕ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಬೇರೆ ರಾಜ್ಯಗಳ ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಮರುಸ್ಥಾಪನೆಗೆ ಬೇಕಾದಂತಹ ಚರ್ಚೆ ಮಾಡಿದ್ದೇವೆ. ಒಳಗೆ ಏನ್ ಮಾತಾಡಿದೆ, ಯಾರ ಬಳಿ ಮಾತನಾಡಿದೆ ಎಲ್ಲವನ್ನ ನಾನಿಲ್ಲಿ ನಿಮ್ಗೆ ಹೇಳೋದಿಲ್ಲ. ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಯ್ತು. ಇಲ್ಲೇನ್ ಗಾಳಿ ಕುಡ್ಕೊಂಡು ಹೋಗಕ್ ಬಂದಿಲ್ಲ. ನಾನು ಎಲ್ಲಾ ವಿಚಾರಗಳನ್ನ ಮಾತನಾಡಿದ್ದೀನಿ, ಆದ್ರೆ ನಿಮ್ಮ ಹತ್ರ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಇಷ್ಟು ಮಾತನಾಡಿ ವಾಪಸ್ಸಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಮಾಧ್ಯಮಗಳ ಜೊತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಮೇನ್ ಆಗಿ ಈಗ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ. ಈ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ. ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕೋ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಾವು ಅಸ್ಸಾಂ ಎಲೆಕ್ಷನ್ನು, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕೋ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳೋಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ. ನಾವು ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನೀಗ
10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿಲ್ಲ. ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ನಿನ್ನೆ ಖರ್ಗೆ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನೀಗ ಡಿ ಕೆ ಶಿವಕುಮಾರ್ ಅವರ ಮಾತಿದು, ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ. ಹೌದು, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ, ಏನೇನ್ ಬೇಕೋ ಎಲ್ಲ ಮಾತನಾಡಿದ್ದೀನಿ, ವರಿಷ್ಠರ ಜೊತೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ನಾನು ಇದನ್ನ ಪಬ್ಲಿಕ್ ಆಗಿ ಹೇಳೋದಿಲ್ಲ, ಎಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಯಕತ್ವದ ಕುರಿತಂತೆಯೂ ಕೂಡ ಚರ್ಚೆ ಆದಂತೆ ಕಾಣಿಸ್ತಾ ಇದೆ. ಅದು ಡಿ ಕೆ ಶಿವಕುಮಾರ್ ಅವರ ಮಾತಲ್ಲಿ ನೇರವಾಗಿ ಹೇಳದೇ ಇದ್ರೂ ಕೂಡ ಅವರು ನನಗೇನ್ ಬೇಕೋ ಎಲ್ಲವನ್ನ ಕೂಡ ಮಾತನಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು.